ಇಲ್ದೇ ಇರೋರ್ಗೆ ದೇವ್ರೇ ದಿಕ್ಕು ಅಂತಾರೆ. ಆದ್ರೆ ಇವತ್ ನಾನು ಕಳ್ಳಿ ಅನ್ನೋ ಪಟ್ಟನ ಹೊತ್ಕೊಂಡು ದಿಕ್ಕೆ ತೋಚದೆ ನಿನ್ ಮುಂದೆ ನಿಂತಿದ್ದೀನಿ. ದಿಕ್ಕ ಪಾಲಾಗಿರೋ ನನ್ನ ಜೀವನನ ಸರಿ ಮಾಡು ತಾಯಿ. ನನ್ನ ನಿರ್ಧಾರದಿಂದ ಮನೆಯವರೆಲ್ಲ ಎಷ್ಟು ದುಃಖ ಪಡ್ತಿದ್ದಾರೆ. ಅವ್ರ ಕಣ್ಣೀರ್ ನೋಡಿ ಆದ್ರೂ ಕರುಣೆ ತೋರ್ಸು ತಾಯಿ. ಹೇಗಾದ್ರೂ ದುಡ್ಡು ಹೊಂಚೋ ಹಾಗೆ ಮಾಡಿ ನನ್ ಮೇಲ್ ಬಂದಿರೋ ಆರೋಪದಿಂದ ಮುಕ್ತಳನಾಗ್ ಮಾಡು. ನನಗ್ ದಾರಿ ತೋರ್ಸು ತಾಯಿ, ನನಗ್ ಕರುಣೆ ತೋರ್ಸು. ಮಗಳೇ, ಕರುಣೆ ತೋರ್ಸೋಕ್ ಆಗದೆ ಇರೋ ತಾಯಿತವ ಎಷ್ಟು ಅಂತ ಬೇಡ್ಕೋತೀಯವ. ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ ಅಂತ ಹೇಳ್ತಾರೆ. ಆದ್ರೆ ನಿನ್ನ ಇಸ್ಯದಲ್ಲಿ ಎಲ್ಲ ಸುಳ್ಳೇ ಆಯ್ತಿದೆ. ಅವಳಿಂದ ಏನೂ ಮಾಡಕ್ಕಾಗಕ್ಕಿಲ್ಲ. ಎಲ್ಲ ಬೇಡ್ಕೊಳ್ಳದೆ ಬಿಟ್ಬಿಡವ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನೀನೇ ತಾನೆ ಯಾರು ನಮ್ ಕೈ ಹಿಡಿದೆ ಹೋದ್ರು ಆ ದುರ್ಗಮ್ಮ ನನ್ ಕೈ ಹಿಡ್ದೆ ಹಿಡಿತಾಳೆ ಅಂತ ಹೇಳ್ತಾ ಇದ್ದಿದ್ದು. ಈಗ ನೀನೇ ಹೀಗೆ ಹೇಳಿದ್ರೆ ಹೇಗಪ್ಪ? ಮತ್ತಿನ್ನೇನವ ಮಾಡೋದು? ಯಾವಾಗ್ಲೂ ಮನೆ ತುಂಬಾ ನಗ್ನಗ್ತಾ ಓಡಾಡ್ತಿದ್ ನಿನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡವಳೆ. ನಾವು ಅವಳಿಗೆ ಏನವ ಕಮ್ಮಿ ಮಾಡಿದೀವಿ? ಕೈಲಾದಷ್ಟು ಸೇವೆ ಮಾಡಿದೀವಿ. ಆದ್ರೂ ನಿನ್ ಕಷ್ಟಕ್ಕಾಯ್ತಿಲ್ವಲ್ಲ. ಆ ದೇವ್ರಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಮ್ ಕಷ್ಟ ಕರಗಿಸೋ ಶಕ್ತಿ ಅವಳಿಗಿಲ್ಲ ಬಿಡವ್ವ. ಅಪ್ಪ, ನನ್ ಹಣೆ ಬರ್ದಲ್ಲಿ ಹೀಗೆಲ್ಲ ಅನ್ಭವಿಸ್ಬೇಕು ಅಂತ ಬರ್ದಿದ್ರೆ ಆ ದೇವ್ರ ತಾನೇ ಏನ್ ಮಾಡೋದಿಕ್ಕಾಗತ್ತೆ ಹೇಳು? ಸೀತೆ ರಾಣಿ ಆಗಿದ್ರು ವನವಾಸ ತಪ್ಪಲಿಲ್ಲ. ದ್ರೌಪದಿಗೆ ಕೃಷ್ಣ ಪರಮಾತ್ಮನ್ ಸಹಾಯ ಇದ್ರು ಅವಳನ್ನ ಪಣಕ್ಕಿಡೋದನ್ನ ತಪ್ಪಿಸ್ಲಿಲ್ಲ. ಆದ್ರೆ ಒಂದಲ್ಲ ಒಂದ್ ದಿವ್ಸ ನನ್ ಕಣ್ಣೀರ್ನ ಒರ್ಸೋದಿಕ್ಕೆ ಆ ದೇವ್ರು ಯಾವುದೋ ಒಂದ್ ರೂಪದಲ್ಲಿ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಪ್ಪ. ನಿನ್ ನಂಬಿಕೆ ನಿಜ ಆಗ್ಲಿ ಅಂತಾನೆ ನಾನು ಆ ತಾಯ್ತವ ಬೇಡ್ಕೋತೀನಿ ಕಣವ. ಆದ್ರೆ ನೀನ್ ಯಾಕೋ ಆ ಮನೆಗೆ ಹೋಗಕ್ಕಿಲ್ಲ ಅಂತ ಹಠ ಹಿಡ್ದಿದ್ಯಲ್ಲ, ಅದ್ಯಾಕೋ ನನಗ್ ಸರಿ ಕಾಣ್ತಾ ಇಲ್ಲ ಕಣವ. ಈಗ ನಾವಿರೋ ಪರಿಸ್ಥಿತಿಲಿ 2 ಲಕ್ಷ ರೂಪಾಯಿ ಎಲ್ಲಿಂದ ನಾವು ತರೋದು? ಬಡವ ನೀ ಮಡಗ್ದಂಗಿರುವಂತ ಸುಮ್ನಿದ್ ಬಿಡೋದೆ ವಾಸಿ ಕಣವ. 2 ದಿನ ಕೂಗಾಡ್ತಾರೆ, ಆಮೇಲೆಲ್ಲ ಮರ್ತೋಗ್ತಾರೆ. ಅದಕ್ಕೋಸ್ಕರ ನೀನ್ 2 ಲಕ್ಷ ರೂಪಾಯಿ ಕೊಡಗಂಟ ಆ ಮನೆ ಕಾಲಿಡಲ್ಲ ಅನ್ನೋದು ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಕಣವ. ಹಾಗಂತ ನಾನ್ ಮಾಡದೇ ಇರೋ ತಪ್ಪಿಗೆ ತಲೆ ತಗ್ಸು ಅಂತ ಹೇಳ್ತಿದ್ಯಾಪ?